ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೈಮ್ ಬಂದು 9 ಗಂಟೆ ಆಗಿದೆ. ನಾನು ಎದ್ದಿದ್ದು ಅರೌಂಡ್ 7 ಅಂತ ಅಂದ್ಕೊಳ್ಳಿ. ಸಾನೂ ಆವಾಗಲೇ ಎಚ್ಚರ ಆದಳು, ಆದರೆ ಸ್ವಲ್ಪ ಲೇಟಾಗಿ ಎದ್ಲು ಅವಳು. ಆ್ಯಂಡ್ ರಾಜೇಶ್ ಬಗ್ಗೆ ನೀವು ಕೇಳೋದಾದರೆ, ಇವತ್ತು ರಾಜೇಶ್ ನಮ್ಮ ಜೊತೆಯಲ್ಲಿಲ್ಲ, ಅವರ ಫ್ರೆಂಡ್ಸ್ ಜೊತೆಯಲ್ಲಿದ್ದಾರೆ. ಎಂಜಾಯಿಂಗ್ ಹಿಸ್ ಟ್ರಿಪ್ ವಿತ್ ಹಿಸ್ ಆಫೀಸ್ ಕೊಲೀಗ್ಸ್. ಆ್ಯಂಡ್ ಈಗ ಅಟ್ ಪ್ರೆಸೆಂಟ್ ಏನಾಗ್ತಾ ಇದೆ ಅಂದರೆ, ನಾನು ಇಷ್ಟೊತ್ತು ಆಮೇಲೆ ಬೆಳಿಗ್ಗೆ ಎದ್ಬಿಟ್ಟು ಸ್ವಲ್ಪ ಬಟ್ಟೆ ಹಾಕಬೇಕಿತ್ತು ವಾಶ್ಗೆ, ಅದನ್ನು ಹಾಕಿಬಿಟ್ಟು ಸ್ವಲ್ಪ ಗಿಡಕ್ಕೆ ಮಣ್ಣು ರೆಡಿ ಮಾಡಬೇಕಿತ್ತು, ಅದನ್ನು ಮಾಡಿಕೊಂಡೆ. ಆಮೇಲೆ ರಾಜೇಶ್ ಫೋನ್ ಬಂತು, ಹಾಗೆ ಮಲ್ಕೊಂಡು ಮಾತಾಡ್ತಾ ಇದ್ದೆ, ಹಾಗೆ ಮತ್ತೆ ಕಂಟಿನ್ಯೂ ಮಾಡಿಬಿಟ್ಟೆ. ನಿದ್ದೆ ಮಾಡಿಲ್ಲ, ಹಾಗೆ ಅಲ್ಲೇ ಮಲಗಿದ್ದೆ. ಈಗ ಸಾನು ಅವ್ರು ಎದ್ದು ಬ್ರಷ್ ಮಾಡಿ, ಅವರು ಆಗಲೇ ಎದ್ದಿದ್ರಲ್ವಾ, ಹೊಟ್ಟೆ ಹಸಿವಾಗ್ತಿತ್ತು ಅಂತ ಹೇಳ್ಬಿಟ್ಟು ಎದ್ದ ತಕ್ಷಣವೇ ಇವಾಗ ನಾಟ್ ಎನಿ ಟೋಸ್ಟ್, ಸ್ಪೆಷಲ್ ಟೋಸ್ಟ್, ಫುಲ್ಲಿ ಹೆಲ್ದಿ. ಇಲ್ಲ ಅಂದಿದ್ರೆ ವಾರಕ್ಕೆ ಒಂದು ಸಾರಿ ನಮ್ಮ ಮನೇಲಿ ಬ್ರೆಡ್ ತಿನ್ನೋದು. ಮ್ಯಾಂಗೋ ಅಥವಾ ಪೈನಾಪಲ್ ಜಾಮನ್ನು ಮಾಡಿ ಇಟ್ಟಿರ್ತೀನಿ, ಪೀನಟ್ ಬಟರ್ನ ಯೂಸ್ ಮಾಡ್ತೀನಿ, ಪ್ಲೇನ್ ಬಟರ್ ಅಥವಾ ಪ್ಲೇನ್ ಘೀ ಆ ಥರ ಯೂಸ್ ಮಾಡೋದು. ಇವತ್ತು ಫುಲ್ಲಿ ಹೆಲ್ದಿ. ಏನು ತೋರಿಸ್ತೀನಿ ಬನ್ನಿ. ಏನಿದು ಮೆಹಂದಿ ಥರ ಕಾಣ್ತಾ ಇದೆ ಅಂದ್ಕೊಳ್ಬೇಡಿ, ಮೆಹಂದಿ ಅಲ್ಲ, ಅವಕಾಡೋ. ಇದು ಅವಕಾಡೋಗೆ ಸ್ವಲ್ಪ ಜಾಗರಿ ಪೌಡರ್ ಹಾಕಿರೋದ್ರಿಂದ ಕಲರ್ ಚೇಂಜ್ ಆಗಿಬಿಟ್ಟಿದೆ. ಅದನ್ನು ಸಾನು ಅವರು ಟೋಸ್ಟ್ ಆಗಿ ಮಾಡ್ಕೊಂಡಿದ್ದಾರೆ. ಸಾನುನೇ ಬಿಸಿ ಮಾಡಿದ್ಲು ಬ್ರೆಡ್ಡು. ಸಾನು ಇವತ್ತು ನಾನೇನೋ ಕೇಳಬೇಕು, ಹೇಳ್ತಾಳೆ ಅವಳೆ. ಇದು ಸಾನುಗೆ, ಸಾನು ಟೋಸ್ಟ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಅವಕಾಡೋ ಹಾಕಿ ಅದ್ರ ಮೇಲ್ಗಡೆ ನಟ್ಸನ್ನು ಉದುರಿಸ್ಕೊಂಡಿದ್ದಾಳೆ. ನಾನು ಪ್ಲೇನ್ ಬ್ರೆಡ್ ತೊಗೊಂಡಿದ್ದೀನಿ. ನನಗೆ ನಾನು ಬ್ರೆಡ್ ಜೊತೆ ಬೇಡ, ಹಾಗೆ ತಿಂತೀನಿ ಅಂದಿದ್ದಕ್ಕೆ. ಸೊ ನಾನೀಗ ಸಾನುಗೆ ಕ್ವೆಶನ್ ಕೇಳ್ತಾ ಇರೋದು, ಸಾನು ಗ್ಯಾಸ್ ಹತ್ರ ಕುಕ್ ಮಾಡೋದಕ್ಕೆ ಏನೇನು ಕಲ್ತಿದ್ದಾಳೆ? ಓವನಲ್ಲ, ಗ್ಯಾಸಲ್ಲಿ. ಗ್ಯಾಸ್ ಆನ್ ಮಾಡೋದನ್ನು ಕಲ್ತಿದ್ದಾಳೆ ಮೊದಲು. ಅದಕ್ಕಿಂತ ಮುಂಚೆ ಆಫ್ ಮಾಡೋದನ್ನು ಕಲ್ತಿದ್ಲು. ಅದಾದಮೇಲೆ ಆನ್ ಮಾಡೋದನ್ನು. ಆನ್ ಮಾಡಿ ಏನೇನು ಮಾಡ್ತೀಯಾ? ಎರಡೇ ಅಲ್ಲ, ಸದ್ಯಕ್ಕೆ ಸಾನು ಅವರು ಇಷ್ಟು ಕಲ್ತಿದ್ದಾರೆ. ಗ್ಯಾಸ್ ಆಫ್ ಮಾಡೋದು, ಗ್ಯಾಸ್ ಆನ್ ಮಾಡೋದು, ನೀರು ಬಿಸಿ ಮಾಡ್ಕೊಳ್ಳೋದು, ಬ್ರೆಡ್ಡನ್ನು ಟೋಸ್ಟ್ ಮಾಡ್ಕೊಳ್ಳೋದು. ಇನ್ನು ಸ್ವಲ್ಪ ದಿನ ಆದರೆ ಆಮ್ಲೆಟ್ ಹಾಕೊಳ್ಳೋದನ್ನ ಕಲಿತಾರೆ. ಯಾಕಂದರೆ ಅಂದರೆ ನೀನು ಆನ್ ಮಾಡಿ ತವಾ ಇಟ್ಟು ಆಯಿಲ್ ಹಾಕಿ ಆಮ್ಲೆಟ್ ಅಂದರೆ ಮೊಟ್ಟೆ ಹಾಕಿ ಅದೆಲ್ಲ ಪ್ರಾಪರಾಗಿ ಮಾಡಿಲ್ಲ. ನಾನು ಮಾಡಿಕೊಟ್ಟಿರ್ತೀನಿ, ನೀನು ಹೋಗ್ಬಿಟ್ಟು ಆಮ್ಲೆಟ್ ಅದ್ರ ಮೇಲ್ಗಡೆ ಹೊಡೆದಿರ್ತೀಯ. ಎಗ್ ದೋಸೆನೂ ಅಷ್ಟೇ, ದೋಸೆ ತಿರುಗಿಸಿದ್ಯಾ ಒಂದು ಹಾಕ್ಬಿಟ್ಟು ಪ್ರಾಪರಾಗಿ ಫ್ರಮ್ ದ ಸ್ಟಾರ್ಟಿಂಗ್ ಟಿಲ್ ಎಂಡ್. ಒಂದೊಂದೇ ಕಲಿತಾರೆ. ಈಗ ಸದ್ಯಕ್ಕೆ 2 ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ. ಈಗ ಬ್ರೆಡ್ ಟೈಮ್. ನಾನು ಬ್ರೆಡ್ ತಿನ್ನೋದು ನನಗೆ ಇಷ್ಟ ಅಂತ ಹೇಳಿಬಿಟ್ಟು. ಬ್ರೆಡ್ ಈಸ್ ನಾಟ್ ಹೆಲ್ದಿ, ಎಸ್ಪೆಷಲಿ ಮೈದಾ ಬ್ರೆಡ್ಡು. ಸಾನುಗೂ ತುಂಬ ಇಷ್ಟ. ಅಂದರೆ ಇಷ್ಟ ಆಗಿರೋದನ್ನು ನಾವು ಫುಲ್ ಬಿಟ್ಬಿಟ್ರೆ ಅದು ನಮಗೆ ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ. ವಿ ವಾಂಟ್ ಟು ಈಟ್ ಇಟ್ ಮೋರ್ ಆ್ಯಂಡ್ ಮೋರ್ ಆ್ಯಂಡ್ ಮೋರ್. ನಾವು ಎಷ್ಟು ಕಂಟ್ರೋಲ್ ಮಾಡ್ತೀವೋ ನಮಗೆ ಅಷ್ಟೇ ಬೇಕು ಅನಿಸುತ್ತೆ. ಅದಕ್ಕೆ ನಾನು ಬಿಟ್ಟು ಬಿಡೋದಿಲ್ಲ, ಬಟ್ ಒಂದು ಲಿಮಿಟ್ ಸೆಟ್ ಮಾಡ್ಕೊಳ್ತೀನಿ. ಲೈಕ್ ವೀಕ್ಲಿ ಒನ್ಸ್. ನನಗೆ ಬಿಸ್ಕೆಟು ಇಷ್ಟ, ಬ್ರೆಡ್ಡು ಇಷ್ಟ. ಸೊ ವೀಕ್ಲಿ ಒನ್ಸ್ ನಾನು ಬ್ರೆಡ್ ತಿಂತೀನಿ, ಸಾನುಗೂ ವೀಕ್ಲಿ ಒನ್ಸ್ ಕೊಡ್ತೀನಿ. ಈ ರೀತಿಯಲ್ಲಿ ನಾನು ನನ್ನ ಫುಡ್ ಕ್ರೇವಿಂಗ್ಸನ್ನು ಕಂಟ್ರೋಲ್ ಮಾಡೋದು. ಇನ್ನು 2 ವಿಷಯ ಹೇಳೋದನ್ನು ಮರೆತೆ. ಒಂದು, ಸಾನು ಯಾಕೆ ಹೀಗೆ ಇಟ್ಕೊಂಡಿದ್ದಾಳೆ, ಅದೇ ಫಸ್ಟ್ ಪಾಯಿಂಟು. ಸಾನುಗೆ ಸ್ವಲ್ಪ ಐ ಇನ್ಫೆಕ್ಷನ್ ಆಗಿದೆ. ಅದಕ್ಕೆ ನೆನೆ ಡಾಕ್ಟ್ರ್ ಹತ್ರ ಹೋಗಿದ್ದಕ್ಕೆ ಅವ್ರು ಹೇಳಿದ್ರು, ಈ ಥರ ಹಾಟ್ ವಾಟರಲ್ಲಿ ಮುಳುಗಿಸ್ಬಿಟ್ಟು ಅದರ ಸ್ಟೀಮ್ ತೊಗೊಳ್ಬೇಕು ಕಣ್ಣಿಗೆ. 10 ಡೇಸ್ ಮಾಡಬೇಕಂತೆ ಇದನ್ನು. ಡೈಲಿ ಥ್ರೈಸ್ ಆರ್ 4 ಟೈಮ್ಸ್. ಸೊ ಅದ್ರ ಜೊತೆ ಐ ಡ್ರಾಪ್ ಕೊಟ್ಟಿದ್ದಾರೆ, ಅದನ್ನು 4 ಸಾರಿ ಹಾಕಬೇಕು, ಇದನ್ನು 4 ಸಾರಿ ಮಾಡಬೇಕು. 10 ದಿನ ಮಾಡಬೇಕಂತೆ. ಸೊ ಅವರಿಂದ ನಮಗೂ ಬರೋ ಚಾನ್ಸಸ್ ಇರುತ್ತೆ, ಒಂದು ಕಣ್ಣಿಂದ ಇನ್ನೊಂದು ಕಣ್ಣಿಗೂ ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವ್ರೇನು ಹೇಳೋದು ಅಂದರೆ, ಕಣ್ಣನ್ನು ಮುಟ್ಕೊಳ್ತಾ ಇರಬೇಡಿ. ಅದೇ ಕೈಯಿಂದ ನೀವು ಬೇರೆ ಏನಾದರೂ ಮುಟ್ಟಿದಾಗ, ಅದನ್ನು ಯಾರಾದರೂ ಮುಟ್ಟಿದಾಗ ಅವ್ರಿಗೂ ಆಗೋ ಚಾನ್ಸಸ್ ಇರುತ್ತೆ ಅಂತ. ಸೊ ಇಷ್ಟೇ, ಇದರಲ್ಲಿ ಕೇರ್ಫುಲ್ಲಾಗಿ ಇರಬೇಕು. ಅದರ್ವೈಸ್ ಅದು ಸ್ಪ್ರೆಡ್ ಆಗೋದಿಲ್ಲ, ಇಲ್ಲ ಅಂದರೆ ಗ್ಯಾರಂಟಿ ಸ್ಪ್ರೆಡ್ ಆಗುತ್ತೆ. ನಾನಂತೂ ಅವಳು ಬುಕ್ ಮುಟ್ಟಿದಾಗ್ಲೂ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಳ್ತಾ ಇದ್ದೀನಿ. ಕಣ್ಣು ಕೆರೆದ್ರೂ ಕಣ್ಣು ಉಜ್ಕೊಳ್ತಾ ಇಲ್ಲ, ಅಷ್ಟು ಕೇರ್ಫುಲ್ ಆಗಿದ್ದೀನಿ. ಲೆಟ್ಸಿ
ಆ್ಯಂಡ್ ಎರಡನೇ ವಿಷಯ, ಸಾನು ಅವರು ಸಂಡೇ ಆದರೂ ಕೂಡ ಓದ್ತಾ ಇದ್ದಾರೆ, ಇಷ್ಟೊಂದು ಬುಕ್ಸ್ ಓಪನ್ ಮಾಡಿ ಇಟ್ಕೊಂಡು. ದ ಅದರ್ ರೀಸನ್ ಇಸ್ ಸಾನು ಅವ್ರಿಗೆ ಮಿಡ್ ಟರ್ಮ್ ಎಕ್ಸಾಮ್ ಶುರುವಾಗಿದೆ, ಅದಕ್ಕೆ ಅವರು TV ಬಂದ್ ಮಾಡಿಬಿಟ್ಟು ಓದೋದಕ್ಕೆ ಶುರು ಮಾಡಿದ್ದಾರೆ. ಆಗಲೇ ಶುರುವಾಗಿದೆ, ನಾಳೆ 3rd ಎಕ್ಸಾಮ್. ಸಾನು ಸುಮಾರು ಹೊತ್ತು ಓದಿದ್ಲು, ನಾನು ಕೂಡ ಕ್ವೆಶನ್ಸ್ಗಳು ಕೇಳಿದೆ. ಅದಾದಮೇಲೆ ಡಸ್ಟಿಂಗ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಗುಡ್ಸದ ಮೇಲೆ ಮಾಡೋಣ, ಇಲ್ಲಾಂದರೆ ಗುಡ್ಸದ ಮೇಲೆ ಮತ್ತೆ ಧೂಳು ಎಗ್ರಿ ಮತ್ತೆ ಕೂರತ್ತೆ, ಒಟ್ಟಿಗೆ ಆಮೇಲೆ ಮಾಡ್ಕೊಳ್ಳೋಣ ಅಂತ ಡಸ್ಟಿಂಗ್ ಕೂಡ ಪೋಸ್ಟ್ಪೋನ್ ಮಾಡಿದ್ದೆ. ಹಾಗೆ ರಾಜೇಶು ಇರಲಿಲ್ವಲ್ಲ, ಒಂಥರ ಬೇಜಾರು. ಮನೇಲಿ ಯಾರಾದರೂ ಒಬ್ಬರು ರೆಗ್ಯುಲರ್ ಆಗಿ ಇರೋರು ಮಿಸ್ಸಿಂಗ್ ಆದರೆ ಏನೋ ಒಂಥರ ಖಾಲಿ ಖಾಲಿ ಅನಿಸುತ್ತೆ, ಏನೋ ಮಾಡೋಕ್ಕೆ ಮನಸ್ಸೇ ಬರಲ್ಲ. ಹಾಗೆಯೇ ನನಗೆ ಇವತ್ತು ಕೆಲಸನೇ ಮಾಡೋಕ್ಕೆ ಮನಸ್ಸಿರಲಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೆ, ಮಲಗಿದ್ದೆ. ಅದಕ್ಕೆ ಸಾನುಗೆ ಹೇಗಿದ್ರು ಕ್ವೆಶನ್ಸ್ಗಳು ಕೇಳೋಣ ಅಂದ್ಕೊಂಡು ಅವಳಿಗೇನೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಕೊಂಡು ಇದ್ಬಿಟ್ಟೆ. ಆಮೇಲೆ ಸಡನ್ನಾಗಿ ನೆನಪಾಯಿತು, ಇವತ್ತು ಹುಣ್ಣಿಮೆ, ದೀಪ ಹತ್ತಿಸ್ಬೇಕು ಅಂತ ಹೇಳಿಬಿಟ್ಟು, ಅದಕ್ಕೆ ನಾನು ಸಾನುಗೆ ಗುಡಿಸ್ಕೊಡಮ್ಮ ನೀನು ಅಂತ ಕೇಳಿಬಿಟ್ಟು ನಾನು ಸ್ನಾನ ಮಾಡಿ ಬಂದು ಈಗ ದೀಪ ಹಚ್ತಾ ಇದ್ದೀನಿ. ಸಾನು ಗುಡಿಸೋದಿಲ್ಲ, ಅವಳು ಸ್ನಾನ ಮಾಡಿ ಬಂದು, ಅವಳೇ ಮೊದಲು ಮಾಡಿದ್ದು. ಅವಳು ಬಂದ ತಕ್ಷಣವೇ ಅವಳಿಗೇನಾದರೂ ತಿನ್ನೋದಕ್ಕೆ ಕೊಡಬೇಕು. ಅದಕ್ಕೆ ಇವತ್ತು ಭಾನುವಾರ ಅಲ್ವಾ, ತಿಂಡಿ ಏನು ಮಾಡಿರಲಿಲ್ಲ, ರಾಗಿ ಗಂಜಿ ಮಾಡಿದ್ದೆ, ಕೊಟ್ಟೆ. ಆಮೇಲೆ ಅವಳಿಗೆ ಸ್ವಲ್ಪ ಗುಡಿಸ್ಕೊಡು, ನಾನು ಸ್ನಾನ ಮಾಡಿ ಬಂದುಬಿಡ್ತೀನಿ, ಲೇಟ್ ಆಗಿಬಿಟ್ಟಿದೆ ಅಂತ ಹೇಳಿದಕ್ಕೆ ಅವಳು ವ್ಯಾಕ್ಯೂಮ್ ಕ್ಲೀನ್ ಮಾಡ್ತಾಳೆ. ಅದ್ರೊಳಗೆ ಪರ್ಕೆ ಇಟ್ಕೊಂಡು ಗುಡಿಸೋದಿಲ್ಲ, ಯಾಕಂದರೆ ಅವಳಿಗೆ ಮೊರದಲ್ಲಿ ಕಸ ಎತ್ಕೊಳ್ಳೋಕೆ ಬರೋದಿಲ್ವಂತೆ. ವ್ಯಾಕ್ಯೂಮ್ ಕ್ಲೀನಲ್ಲಾದರೆ ಆ ಥರ ಮಾಡೋಂಗಿಲ್ಲ ಅಲ್ವಾ, ಜಸ್ಟ್ ಪೈಪ್ ಇಟ್ಕೊಂಡ್ರೆ ಸಾಕು, ಅದರಲ್ಲೇ ಧೂಳು ಕಲೆಕ್ಟ್ ಆಗುತ್ತೆ. ಅದು ಒಟ್ಟಿಗೆ ಏನು ಕಲೆಕ್ಟ್ ಆಗಿದ್ದನ್ನ ಖಾಲಿ ಮಾಡಬೇಕು ಅಂತಿಲ್ಲ. ಇದು ಅಗಾರೋದು ಬ್ಯಾಗ್ಲೆಸ್ ವ್ಯಾಕ್ಯೂಮ್ ಕ್ಲೀನರು. ಇದರಲ್ಲಿ ಒಂದು ಡಬ್ಬ ಇರುತ್ತೆ, ಆ ಡಬ್ಬ ಫಿಲ್ ಆದಮೇಲೆ ನಾವು ಅದನ್ನು ಖಾಲಿ ಮಾಡಬೇಕು. ನಮ್ಮ ಮನೇಲಿ ಬೇರೆ ದೊಡ್ಡ ದೊಡ್ಡ ಕಸ ಇದ್ರೆ ನಾನು ಎತ್ಬಿಟ್ಟಿರ್ತೀನಿ, ಸಣ್ಣ ಸಣ್ಣ ಧೂಳು ಕೂದಲು ಮಾತ್ರನೇ ಇರುತ್ತೆ. ಅದೆಲ್ಲ ಕಲೆಕ್ಟ್ ಆಗೋದು ನಾನು ಒಂದು 3-4 ಸರಿ ಮಾಡಿದ್ಮೇಲೆ ಅದನ್ನು ಖಾಲಿ ಮಾಡ್ಕೊಳ್ಳೋದು. ಸೊ ಇದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ಚೆಕ್ ಮಾಡಿ. ನನಗಿದು ಇರೋದ್ ಕಡೆಯಿಂದ ಸಾನು ಹತ್ರ ನಾನು ಸ್ವಲ್ಪ ಕೆಲಸ ಮಾಡಿಸ್ಕೊಳ್ಬೋದು. ಮತ್ತು ನಾನು ತಿಂಡಿನೂ ಮಾಡಿರಲಿಲ್ಲ ಅಲ್ವಾ ಇವತ್ತು, ಜಸ್ಟ್ ಮುದ್ದೆ ಮಾಡಿದ್ದೆ, ಮೆಂತೆ ಮುದ್ದೆ. ನಾನು ಸುಮಾರು ಸಾರಿ ನಿಮಗೆ ತೋರಿಸಿದ್ದೀನಿ ಅದು ಹೇಗೆ ಮಾಡೋದು ಅಂತ. ಅದನ್ನು ತಿಂದ್ಬಿಟ್ಟು ಈಗ ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಅದನ್ನು ಮಾಡಿಬಿಟ್ಟು, ಕಿಚನ್ ಸ್ವಲ್ಪ ಡಸ್ಟ್ ಆಗಿತ್ತು, ಹಸಿಟ್ಟೆಲ್ಲನೂ ಚೆಲ್ಲಿತ್ತು, ಅದನ್ನು ಹಸಿಟ್ಟನ್ನೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ಸ್ನಾನಕ್ಕೆ ಹೋಗಿದ್ದೆ ನಾನು. ಈಗ ನಾನು ರೂಟ್ ಕೆನಾಲ್ನ 3 ಸಿಟ್ಟಿಂಗ್ಸ್ ಮುಗಿಸಿದ್ದೀನಿ, ಕಂಪ್ಲೀಟ್ ಆಯಿತು ರೂಟ್ ಕೆನಾಲ್. ಕ್ಯಾಪ್ ಹಾಕೋದೊಂದು ಬಾಕಿ ಇದೆ. ಸೊ ಅದರ ಡೀಟೇಲನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಫಸ್ಟ್ ಟೈಮ್ ಹೋದಾಗ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ಕಾಸ್ಟ್ ಎಷ್ಟಾಯಿತು, ಯಾಕೆ ಮಾಡಿಸಿದ್ದು ಅಂತೆಲ್ಲನೂ ತಿಳಿಸಿದ್ದೆ. ಅದರಲ್ಲೇ ನೀವು ಸುಮಾರು ಜನ ಹೇಳಿದ್ರಿ ನಮಗೂ ಪೇನ್ ಆಯಿತು ಅಂತ, ಇನ್ನು ಕೆಲವೊಬ್ರು ಪೇನ್ ಆಗಲಿಲ್ಲ ಅಂತ ಹೇಳಿದ್ರು. ಸೊ ನಾನು ಯಾಕೆ ಹಾಗೆ ಅಂತ ಸ್ವಲ್ಪ ರಿಸರ್ಚು ಎನ್ಕ್ವೈರ್ ಮಾಡಿದಾಗ ಗೊತ್ತಾಯಿತು, ಅದು ಡಾಕ್ಟರ್ ಮೇಲೆ ಡಿಪೆಂಡು. ಈಗ ಡಾಕ್ಟರ್ ನಮಗೆ ನಂಬ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಇಂಜೆಕ್ಷನ್ ಕೊಡ್ತಾರಲ್ವಾ, ಆ ಇಂಜೆಕ್ಷನ್ ಕೊಡೋ ಟೈಮಲ್ಲಿ ನೋವಾಗುತ್ತೆ. ಆ ಇಂಜೆಕ್ಷನ್ ನಂಬ್ನೆಸ್ ಕ್ರಿಯೇಟ್ ಮಾಡಿದ್ಯಾ ಇಲ್ವಾ ಅಂದ್ಬಿಟ್ಟು ನೀಡಲ್ ಹಾಕಿ ಚೆಕ್ ಮಾಡ್ತಾರೆ. ಸೊ ಅದು ನನಗೆ ತುಂಬಾ ಪೇನ್ ಆಗಿದ್ದು. ಅವರು ನಮ್ನೆಸ್ ಆಗಿದೆ ಅಂದ್ಬಿಟ್ಟು ಪ್ರೊಸೀಜರ್ ಶುರು ಮಾಡಿಬಿಟ್ಟಿದ್ರು. ಆ ಪ್ರೊಸೀಜರ್ ನಮ್ನೆಸ್ ಆಗೇ ಇರಲಿಲ್ಲ, ಆಗಲೇ ಶುರು ಮಾಡಿದ್ರಲ್ಲ ಅಂದ್ಬಿಟ್ಟು ನನಗೆ ಅದು ಜಾಸ್ತಿ ಪೇನ್ ಆಗಿತ್ತು. ಅದನ್ನು ನಾನು ಡಾಕ್ಟರ್ಗೆ ಸೆಕೆಂಡ್ ಸಿಟ್ಟಿಂಗಲ್ಲೂ ಹೇಳಿದೆ, ಬಟ್ ಅವರು ಅದನ್ನು ಗಮನನೇ ಕೊಡಲಿಲ್ಲ. ಸೆಕೆಂಡ್ ಸಿಟ್ಟಿಂಗಲ್ಲಂತೂ ತುಂಬಾ ಪೇನ್ ಮಾಡಿಬಿಟ್ರು ಸ್ನೇಹಿತರೆ. ಬಟ್ 3rd ಸಿಟ್ಟಿಂಗಲ್ಲಿ ಇಟ್ ವಾಸ್ ಓಕೆ, ಯಾಕಂದರೆ ನಾನು ಅವ್ರಿಗೆ ಕ್ಲಿಯರಾಗಿ ಹೇಳಿಬಿಟ್ಟಿದ್ದೆ, ನನಗೆ ನೋಡಿ ನೀವು ನಮ್ನೆಸ್ ನೀವು ಏನು ಕೊಡ್ತಾ ಇದ್ದೀರೋ ಇಂಜೆಕ್ಷನು ನನಗೆ ಅದು ಸಾಕಾಗ್ತಾ ಇಲ್ಲ, ನೀವು ಇಲ್ಲಿಗೆ ಕೊಡಬೇಕು ಅಂತ ಹೇಳಿದಾಗ ಅವರು ಕೊಟ್ಟಾಗ ನನಗೆ ದಟ್ ವಾಸ್ ಬೆಟರ್. ಸೊ ಇಟ್ ಟೋಟಲಿ ಡಿಪೆಂಡ್. ಅರ್ಧ ಗಂಟೆ ನನಗೆ ಬರೀ ಇಂಜೆಕ್ಷನ್ ಕೊಡೋದ್ರಲ್ಲೇ ಅವರು ಟೈಮ್ ವೇಸ್ಟ್ ಮಾಡಿ ನನಗೆ ಪೇನ್ ಕೊಟ್ಟಿದ್ರು. ಹಾಗಾಗಿ ನನಗೆ ಅದು ತುಂಬಾ ಪೇನ್ಫುಲ್ ಅನಿಸಿದ್ದು. ಒಂದು ಸಾರಿ ನಮ್ನೆಸ್ ಕ್ರಿಯೇಟ್ ಮಾಡಿದ್ಮೇಲೆ ಅದು ನಾವು ಏನೇ ಪ್ರೊಸೀಜರ್ ಮಾಡಿದ್ರು ಅಷ್ಟೊಂದು ಗೊತ್ತಾಗೋದಿಲ್ಲ. ಸೊ ಈ ಥರ ನನಗೆ ತುಂಬಾ ಪೇನ್ಫುಲ್ ಆಗಿದ್ದು ಸ್ನೇಹಿತರೆ. ಓಕೆ, 3 ಸಿಟ್ಟಿಂಗ್ಸ್ ಆಗಿದೆ. ಈಗ 15 ಡೇಸ್ ಗ್ಯಾಪ್ ಕೊಟ್ಟಿದ್ದಾರೆ, ಅದಾದಮೇಲೆ ಹೋಗಬೇಕಂತೆ. ಅದ್ರ ಮೇಲೆ ಕ್ಯಾಪ್ ಹಾಕ್ತಾರಂತೆ. ಸೊ ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಅದು ನಾವು ಎಕ್ಸ್ಟ್ರಾ ಕೊಡಬೇಕಾಗತ್ತೆ. ನಾನು ಅದು ಆಫ್ಟರ್ 15 ಡೇಸ್ ನಿಮಗೆ ನಾನು ತಿಳಿಸ್ತೀನಿ. ಈಗ ಅಡುಗೆಗೆ ಇಬ್ಬರೇ ಅಲ್ವಾ, ಪಾಸ್ತಾ ಮಾಡ್ಕೋತಾ ಇದ್ದೀನಿ. ಪಾಸ್ತಾ ರಾಜೇಶ್ಗೆ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ, ಅದಕ್ಕೆ ಅವ್ರು ಇಲ್ಲದೆ ಇದ್ದಾಗ ಮಾಡ್ಕೊಳ್ತೀನಿ. ಇದು ಡಿಸಾನೋದು ವೀಟ್ ಪಾಸ್ತಾ, ಸೊ ಹೆಲ್ದಿಯರೇನೆ. ಇದ್ರ ಜೊತೆ ನಾನು ವೆಜಿಟೇಬಲ್ಸ್ನ ಕೂಡ ಹಾಕ್ಕೊಳ್ತೀನಿ. ಮಸಾಲೆ ನಮ್ಮ ಇಂಡಿಯನ್ ಮಸಾಲ ಹಾಕ್ಕೊಳ್ತೀನಿ, ಲೈಕ್ ಅಥೆಂಟಿಕ್, ತುಂಬಾ ಸಪ್ಪೆ ಇರುತ್ತೆ, ಅದಕ್ಕೆ ತರಕಾರಿಗಳ ಹಾಕೋದಿಲ್ಲ ಅವರು. ಬಟ್ ನನಗೆ ಅದು ತಿನ್ನೋದಕ್ಕೆ ಆಗೋದಿಲ್ಲ. ಸೊ ನನ್ನ ವರ್ಷನಲ್ಲಿ ನಾನು ಮಾಡ್ಕೊಳ್ತೀನಿ. ಇದನ್ನು ನಾನು ಎವ್ರಿ ಟೈಮ್ ಮಾಡಬೇಕಾದ್ರೆ ನಿಮಗೆ ತಿಳಿಸಿರ್ತೀನಿ ಅಲ್ವಾ.
ಸೊ ಮೊದಲೇ ಹೇಳ್ದಂಗೆ ಇದು ವೀಟ್ ಪಾಸ್ತಾ ಆಗಿರೋದ್ರಿಂದ ಮಕ್ಕಳಿಗೂ ಕೂಡ ಮಾಡ್ಬೋದು, ನೀವು ಕೂಡ ಮಾಡಿ ಎಂಜಾಯ್ ಮಾಡ್ಬೋದು. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಈಗ ನಾನು ಪಾಸ್ತಾನ ಬೇಗ ಮಾಡಿಬಿಟ್ಟು ನಿಮ್ಮನ್ನ ಮೀಟ್ ಮಾಡ್ತೀನಿ. ಸ್ನೇಹಿತರೆ, ಕಟ್ ಕೂಡ ಆಯಿತು. ಅದನ್ನು ಕೂಗೇ ಇಲ್ಲ. ಅಂದರೆ ಇವತ್ತು ಜಾಸ್ತಿ ಇಟ್ಟಿದ್ದೀನಿ ಅಲ್ವಾ, ಜಾಸ್ತಿ ಟೈಮ್ ತೊಗೊಳ್ತಾ ಇದೆ. ಅದಾದಮೇಲೆ ತಣ್ಣಗಾಗೋದಕ್ಕೂ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದು ಆಫ್ ಮಾಡಿದ್ಮೇಲೆ ನಾನು ಹೋಗ್ಬಿಟ್ಟು ಒಗ್ಗರಣೆಗೆ ನಿಂತ್ಕೊಂಡ್ರು 5-10 ನಿಮಿಷದಲ್ಲಿ ಆಗಿಬಿಡುತ್ತೆ. ಸೊ ಈಗ ನಾನು ಏನು ಹೇಳೋದು ಕೂತ್ಕೊಂಡೆ ಅಂದರೆ, ನಾನು 10th ಓದೋ ಟೈಮಲ್ಲಿ ಅಥವಾ 9th ಓದೋ ಟೈಮಲ್ಲಿ ನನಗೆ ಆಫ್ಟರ್ 10 ಏನು ಮಾಡಬೇಕು, ಅದು ಏನೇನು ಕೋರ್ಸಸ್ ಇದೆ ಅಂತ ಪಾಸ್ತಾ ಒಂದು ಕೂಗ್ತಾ ಆಫ್ ಮಾಡಿಬಿಡ್ತೀನಿ ಸಾಕು. ಆಫ್ಟರ್ 10th ಕ್ಲಾಸ್ ಏನೆಲ್ಲ ಮಾಡ್ಬೋದು ಅಂತ ನನಗೆ ಆಪ್ಷನ್ನೇ ಗೊತ್ತಿರಲಿಲ್ಲ. ನಮ್ಮ ರಿಲೇಟಿವ್ಸಲ್ಲಿ ಎಲ್ಲರೂ ಕಾಮರ್ಸ್ ಮಾಡಿದ್ರು, ಆರ್ಟ್ಸು ಸೈನ್ಸ್. ಸೊ ಅಷ್ಟೇ ಗೊತ್ತಿರೋದು ನನಗೆ. ಬಿಯಾಂಡ್ ದ್ಯಾಟ್ ಆ ಸೈನ್ಸ್ ಯಾಕೆ ತೊಗೊಳ್ಬೇಕು, ಕಾಮರ್ಸ್ ಯಾಕೆ ತೊಗೊಳ್ಬೇಕು, ಆರ್ಟ್ಸ್ ಯಾಕೆ ತೊಗೊಳ್ಬೇಕು ಅಂತ ಗೊತ್ತಿರಲಿಲ್ಲ. ನನಗೆ ಮ್ಯಾಥ್ ಮಾಡಬೇಕು ಅಂತ ಇಷ್ಟ ಇತ್ತು, ಆದರೆ ಸೋಷಿಯಲ್ಲು ಸೈನ್ಸು ನನಗೆ ಇಷ್ಟ ಇರಲಿಲ್ಲ. ಅದಕ್ಕೆ ಸೋಷಿಯಲ್ ಅಂದರೆ ಆರ್ಟ್ಸು, ಅದರಲ್ಲೆಲ್ಲನೂ ಸೋಷಿಯಲ್ ಸಬ್ಜೆಕ್ಟ್ಸೇ ಇರೋದು, ಅದಕ್ಕೆ ಆರ್ಟ್ಸ್ ಬೇಡ. ಸೈನ್ಸ್ ಅಂದರೂ ನನಗೆ ಅಷ್ಟೊಂದೇನು ಇಂಟ್ರೆಸ್ಟ್ ಇರಲಿಲ್ಲ, ಅದಕ್ಕೆ ಸೈನ್ಸ್ ತೊಗೊಳೋದು ಬೇಡ. ಮಿಕ್ಕಿರೋದು ಯಾವುದು ಕಾಮರ್ಸ್. ಕಾಮರ್ಸಲ್ಲಿ ಕ್ಯಾಲ್ಕುಲೇಷನ್ಸ್ ಇರುತ್ತೆ, ಮ್ಯಾಥ್ ಇರುತ್ತೆ ಅಂದ್ಬಿಟ್ಟು ನಾನು ಕಾಮರ್ಸ್ ತೊಗೊಂಡಿದ್ದು. ಇಷ್ಟು ನಾಲೆಜ್ ಬಿಟ್ಟರೆ ಏನೂ ಬೇರೆ ನಾಲೆಜ್ ಇರಲಿಲ್ಲ. ಬಟ್ ದಿಸ್ ಈಸ್ ನಾಟ್ ದ ಪ್ರಾಪರ್ ನಾಲೆಜ್ ಅಲ್ವಾ. ಎಸ್ಪೆಷಲಿ ನನಗೆ ಈ ನೇವಿ ಅವ್ರಿಗೆ, ಏರ್ಫೋರ್ಸ್ ಅವ್ರಿಗೆ ಎಲ್ಲನೂ ನೋಡಿದಾಗ ಇವರು ಹೇಗೆ ಇದನ್ನು ತಗೊಳ್ತಾರೆ, ಹೇಗೆ ಅಪ್ಲೈ ಮಾಡೋದು, ಹೇಗೆ ಓದೋದು, ಇದಕ್ಕೆ ಹೇಗೆ ಸೇರ್ಕೊಳ್ಳೋದು ಅಂತ ಅನ್ನಿಸ್ತಾ ಇತ್ತು. ಆದರೆ ಯಾರಿಗೂ ಕೇಳೋದಕ್ಕೆ ನನಗೆ ಯಾರೂ ಇರಲಿಲ್ಲ ಮನೆಯಲ್ಲಿ. ನ್ಯೂಸ್ ಪೇಪರ್ ಎಲ್ಲ ನಮ್ಮ ಮನೇಲಿ ಮೊದಲಿಂದನೂ ತರಿಸ್ತಾ ಇದ್ರು, ಮನೇಲಿ ಟಿ ವಿ ಕೂಡ ಇತ್ತು. ಆದರೆ ಬರೀ ಒಂದೇ ಒಂದು ಚಾನಲ್ ಬರ್ತಾ ಇದ್ದಿದ್ದು ದೂರದರ್ಶನ, ಚಂದನ. ಅದು ಏನು ನಾವು ಎಲ್ಲ ಪ್ರೋಗ್ರಾಮು ಏನು ನೋಡ್ತಾ ಇರಲಿಲ್ಲ, ಮಕ್ಕಳಲ್ವಾ. ದಿನಕ್ಕೆ ಒಂದು ಗಂಟೆ ಬಿಟ್ಟರೆ ಅದೇ ಜಾಸ್ತಿ. ಅದು ನಾನು ಯಾವಾಗ ನೋಡ್ತಾ ಇದ್ದಿದ್ದು ಅಂದರೆ ಈ ಸಾಂಗ್ಸ್, ಚಿತ್ರಹಾರ ಅಂತ ಬರ್ತಾಯಿತ್ತು, ವಾರಕ್ಕೊಂದ್ಸರಿ ಮೂವಿ ಬರ್ತಾಯಿತ್ತು, ಅಥವಾ ದೇವ್ರದ್ದೇನಾದರೂ ಸೀರಿಯಲ್ ಬರ್ತಾಯಿತ್ತು. ಅದು ಬಿಟ್ಟರೆ ಕಾರ್ಟೂನ್, ವಾರಕ್ಕೊಂದ್ಸರಿ 2 ಸಾರಿ ಕಾರ್ಟೂನ್ಸ್ ಬರ್ತಾಯಿತ್ತು. ಬಿಟ್ಟರೆ ಟಿ ವಿ ಅಂತ ನೋಡ್ತಾ ಇರಲಿಲ್ಲ. ಸೊ ಇದೆಲ್ಲ ಇನ್ಫಾರ್ಮೇಷನ್ ಹೇಗೆ ಸಿಗಬೇಕು, ನ್ಯೂಸು ನೋಡ್ತಾ ಇರಲಿಲ್ಲ. ಈಗ ನಾನು ಸ್ಕೂಲಲ್ಲಿ ದಿನ ಒಂದೊಂದು ಪೇಪರ್ ಕೊಡ್ತಾರೆ ಅವ್ರಿಗೆ. ಅಂದರೆ ದೊಡ್ಡವ್ರು ರಿಲೇಟೆಡ್ ಅಲ್ಲ, ಮಕ್ಕಳ ರಿಲೇಟೆಡ್. ಯಾವ ಸ್ಕೂಲಲ್ಲಿ ಏನಾಯಿತು, ಯಾವ ಮಕ್ಕಳು ಏನು ಪ್ರಾಜೆಕ್ಟ್ ಮಾಡಿದ್ರು ನಮ್ಮ ದೇಶದಲ್ಲಿ ಅಥವಾ ಹೊರಗಡೆ ದೇಶದಲ್ಲೂ ಕೂಡ, ಆ ಥರದ್ದೇನಾದರೂ ಆಗಿದ್ದರೆ ಅದನ್ನೆಲ್ಲನೂ ಒಂದು ಪೇಪರಲ್ಲಿ ಕೊಡ್ತಾರೆ ಅವರು. ಸೊ ನಾನು ಮನೆಗೆ ಬಂದ ಮೇಲೆ ತೆಗೆದಿರ್ತಾಳಲ್ವ, ಅವಾಗ ನೋಡ್ತಾ ಇದ್ದೆ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಗೊತ್ತಾ. ಇದರಲ್ಲಿ ಅಪ್ಲಿಕೇಶನ್ ಪ್ರಾಸೆಸ್ಸು, ಇಂಡಿಯನ್ ನೇವಿಗೆ, ಇಂಡಿಯನ್ ಏರ್ಫೋರ್ಸ್ಗೆ, ಆರ್ಮಿಗೆ, ವೈ ಚೂಸ್ ಎ ಡಿಫೆನ್ಸ್ ಕರಿಯರ್ ಅದನ್ನು ಡೀಟೇಲಾಗಿ ಕೊಟ್ಟಿದ್ದಾರೆ. ನೀವು ಯಾವಾಗ ಓದಬೇಕು, ಅದರಿಂದ ಅಲ್ಲಿ ಏನೇನು ಪೊಸಿಷನ್ಸ್ ಇರುತ್ತೆ, ಆ ಪೊಸಿಷನ್ಸ್ಗೆ ನೀವು ಏನು ಎಲಿಜಿಬಿಲಿಟಿ ಇರಬೇಕು ಎಲ್ಲನೂ ಡೀಟೇಲಾಗಿದೆ ಸ್ನೇಹಿತರೆ. ಈ ಪೇಪರ್ ಹಳೇದಾಗ್ಬಿಟ್ಟಿದೆ, ಇಲ್ಲ ಅಂದಿದ್ರೆ ಇದ್ರದ್ದು ವಿಡಿಯೋ ಮಾಡಿ ನಿಮಗೆ ತೋರಿಸ್ಬಿಡ್ತಾ ಇದ್ದೆ. ನನಗೆ ಏರ್ಫೋರ್ಸ್, ನೇವಿ ಅಂದರೆ ತುಂಬ ಅಟ್ರ್ಯಾಕ್ಟ್ ಆಗ್ತಾ ಇತ್ತು. ನೋಡಿ, ಈಗ ಇಂಡಿಯನ್ ಏರ್ಫೋರ್ಸ್ಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿರಬೇಕು. ಈಗ ಇದರಲ್ಲಿ ಏನಿದೆ ಅಂದರೆ ಅಗ್ನಿವೀರ್ ವಾಯು ಅನ್ನೋ ಒಂದು ಪೊಸಿಷನ್ಗೆ ನೀವು ಅಪ್ಲೈ ಮಾಡೋದು ಯಾವಾಗ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿರಬೇಕಂದ್ರೆ 17.5 years to 21 years ಒಳಗಡೆ ಇದ್ದವರು ಅಪ್ಲೈ ಮಾಡಬೇಕು. ಆಫೀಸ್ ಎಂಟ್ರೀಸ್ಗೆ 16.5 to 19.5. ಅದರಲ್ಲಿ ಇನ್ನೂ ಒಂದು NDA ಅಂತಿದೆಯಂತೆ, ಅದಕ್ಕೆ 19 to 25 years. ಈ 16 ವರ್ಷದಲ್ಲಿ, ಆ ವಯಸ್ಸಲ್ಲಿ ನಮ್ಗೆ ಏನೂ ಗೊತ್ತಿರೋದಿಲ್ಲ ಇದ್ರ ಬಗ್ಗೆ. ಆ ವಯಸ್ಸಿನ ಅವ್ರು ಮಾತ್ರನೇ ಅದಕ್ಕೆ ಅಪ್ಲೈ ಮಾಡಬೇಕು. ಎಜುಕೇಷನ್ ಏನಾಗಿರಬೇಕು, ಅಗ್ನಿವಾಯು ಸೇರ್ಕೊಳ್ಬೇಕು ಅಂದರೆ ಸೈನ್ಸ್ ಸಬ್ಜೆಕ್ಟ್ಸ್ ತೊಗೊಂಡಿರಬೇಕು, 12th ಪಾಸ್ ಆಗಿರಬೇಕು ವಿತ್ ಮ್ಯಾಥ್, ಫಿಸಿಕ್ಸ್, ಇಂಗ್ಲೀಷ್. ಅಗ್ನಿವೀರ್ ವಾಯು ನಾನ್ ಸೈನ್ಸ್ ಕ್ಯಾಟಗರಿಯಲ್ಲಿ 12th ಪಾಸು ಎನಿ ವಿತ್ 50 ಅಗ್ರಿಗೇಷನ್. ಆಫೀಸ್ ಎಂಟ್ರೀಸ್ಗೆ 12th ಪಾಸ್ ಆಗಿರಬೇಕು ಆರ್ NDA, ಗ್ರ್ಯಾಜುಯೇಷನ್ ಫಾರ್ AC CAT ಅಂದರೆ ಆಫೀಸ್ ವರ್ಕ್ ಅಲ್ಲಿ ಸೇರ್ಕೊಳ್ಬೇಕು ಅಂದರೂ ಕೂಡ ಅದೇ ಥರ ನೇವಿಗೆ, ಆರ್ಮಿಗೆ ಎಲ್ಲ ಕೊಟ್ಟಿದ್ದಾರೆ. ಸೊ ಇದೇನಾದರೂ ವೆಬ್ಸೈಟ್ ಏನಾದರೂ ಸಿಕ್ಕಿದ್ರೆ
ನಾನು ನಿಮಗೆ ಲಿಂಕ್ ಹಾಕಿರ್ತೀನಿ, ಒಂದ್ಸಾರಿ ಚೆಕ್ ಮಾಡಿ. ಇವ್ರಿಗೆ ಸ್ಯಾಲ್ರಿ ಕೂಡ ಎಷ್ಟು ಸಿಗುತ್ತೆ ಅಂತ ಅದನ್ನು ಬರೆದಿದ್ದಾರೆ. ಸ್ಯಾಲ್ರಿ ಪರ್ ಮಂತ್ ಇಸ್ 30,000 ಫಾರ್ ಅಗ್ನಿವೀರ್, ಹೈಯರ್ ಫಾರ್ ಆಫೀಸರ್ಸ್. ನೋಡಿ ಈ ಥರ ಎಲ್ಲ ಎಷ್ಟೊಂದು ಡೀಟೇಲ್ಸ್ ಇದೆ. ಇದ್ರ ಬಗ್ಗೆ ನಮ್ಗೆ ಐಡಿಯಾನೇ ಇರಲಿಲ್ಲ. ಸೊ ನಿಮ್ಗೇನಾದರೂ ಗೊತ್ತಿದ್ರೆ ಇದ್ರದ್ದು ಇನ್ಫಾರ್ಮೇಷನ್ ಎಲ್ಲಿ ನೋಡ್ಬೋದು, ಎಲ್ಲಿ ಸಿಗುತ್ತೆ ಅಂತ ಪ್ಲೀಸ್ ಕಾಮೆಂಟಲ್ಲಿ ಮೆನ್ಷನ್ ಮಾಡಿ. ಅಟ್ಲೀಸ್ಟ್ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅವರು ಹೋಗಿ ಚೆಕ್ ಮಾಡ್ತಾರೆ. ಸ್ನೇಹಿತರೆ, ಟೈಮ್ ಈಗ 2:15 ಆಗ್ತಾಯಿದೆ. ಸಾನುಗೀಗ ಓದಿಸ್ಬೇಕು ನಾನು. ಅವಳೆಲ್ಲನೂ ಓದಿ ಮುಗಿಸಿದಾಳಂತೆ. ಆದರೆ ನಾನೀಗ ಒಂದು ಸಾರಿ ಚೆಕ್ ಮಾಡೋದು, ಓದಿದಾಳ ನೆಟ್ಟಿಗೆ ಇಲ್ವಾ, ಏನಾದರೂ ಬಿಟ್ಬಿಟ್ಟಿದ್ದಾಳ. ಒಂದೊಂದೊಂದೊಂದು ಬಿಟ್ಟೇ ಬಿಡ್ತಾಳೆ. ಆಮೇಲೆ ಅಂತಾಳೆ ನಾನು ಇದನ್ನು ಓದೇ ಇರಲಿಲ್ಲ ಅಂತ. ಅದಕ್ಕೆ ಒಂದು ಸಾರಿ ಚೆಕ್ ಮಾಡೋದು ಎಲ್ಲನೂ ಗೊತ್ತಾ ಇಲ್ವಾ ಅಂತ ಹೇಳಿಬಿಟ್ಟು. ಇವಳಿಗೆ ನಾನು ಬಾರೆ ಕೇಳ್ತೀನಿ ಅಂದರೆ ನಾನು ಎಲ್ಲ ಮಾಡಿಬಿಟ್ಟಿದ್ದೀನಿ, ಎಲ್ಲ ಗೊತ್ತು ನನಗೆ, ಆದರೂ ನಾನು ಸರಿ ಕೇಳಲೇಬೇಕು ಅಂದಿದ್ದಕ್ಕೆ ಸರಿ ನೀನು ಕೇಳು, ನಾನು ಹಾಗೆ ಆನ್ಸರ್ ಹೇಳ್ತೀನಿ. ಅದ್ರ ಜೊತೆ ಆಟಾಡ್ತಾಳಂತೆ ಅವಳು. ನೀನು ಕ್ವೆಶನ್ಸ್ ಕೇಳ್ತಾ ಇರು, ನಾನು ಆಟಾಡ್ತಾ ಇರ್ತೀನಿ ಅಂದ್ಕೊಂಡು ಡಾಲ್ಸ್ ತೊಗೊಂಡಿದ್ದಾಳೆ. ಡಾಲ್ಸ್ ಹೋಗ್ಬಿಟ್ಟೀಗ ಬಾತ್ರೂಮಲ್ಲಿ ಆಟಾಡ್ತಾ ಇರ್ತಾಳಂತೆ ಅವಳು. ನಾನಿಲ್ಲಿ ಕೂತ್ಕೊಂಡು ಕೇಳ್ತಾ ಇರಬೇಕು. ಡಾಲ್ಗೆ ಸ್ನಾನ ಮಾಡಿಸಿ ಹೆಡ್ ಬಾತು ಮಾಡಿಸ್ಬೇಕಂತಪ್ಪ. ಕೂದಲು ಒದ್ದೆ ಮಾಡಲಾ ಬೇಡವಾ, ಒಂದೊಂದು ಚೆನ್ನಾಗಿರೋದಿಲ್ಲ ಕ್ವಾಲಿಟಿ, ಅದು ಗಂಟಾಗ್ಬಿಡುತ್ತೆ, ಬಾಚಕ್ಕಾಗೋದಿಲ್ಲ, ಒಣಗೋದಿಲ್ಲ, ಹಾಳಾಗತ್ತೆ. ಇವಳು 1,500 ಕೊಟ್ಟು ಇವಳು ಬರ್ತಡೇಗೆ ದೊಡ್ಡದು ತೊಗೊಂಡಿತ್ತು, ಇಷ್ಟು ದೊಡ್ಡದು ಸ್ನೇಹಿತರೆ. ಕೂದಲು ಚೂರೂ ಚೆನ್ನಾಗಿಲ್ಲ. ಸುಮ್ಮನೆ ಅದು ನೀರು ಹಾಕಲಿಲ್ಲ ಅಂದರೂ ಇಲ್ಲ, ಮುಟ್ಟಿದ್ರೆ ಸಾಕು ಗಂಟಾಗುತ್ತೆ, ಬಂದುಬಿಡತ್ತೆ, ಚೆನ್ನಾಗೇ ಇಲ್ಲ ಅದು. ಅದ್ರ ಬದಲು ಈ 1,000 ರೂಪಾಯಿದು ಚಿಕ್ಕದು ಬರುತ್ತಲ್ವ, ಬಾರ್ಬಿ ಬ್ರ್ಯಾಂಡನ್ನೇ ತೊಗೊಳ್ಬೇಕು. ಬೇರೆದು ಸಿಗುತ್ತೆ 500ಕ್ಕೆಲ್ಲ, ಅದು ಚೆನ್ನಾಗಿರೋದಿಲ್ಲ. ಕೂದಲೆಲ್ಲನೂ ಥಿಕ್ಕಿರೋದಿಲ್ಲ, ಬಾಡಿದು ಪ್ಲಾಸ್ಟಿಕ್ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ. ಕೈ ಎತ್ತಿ ಮಾಡಿದ್ರೆ ಮುರಿದೋಗುತ್ತೆ. ರೀಸೆಂಟಾಗಿ ಮರ್ಮೇಡ್ದು ತೊಗೊಂಡಿದ್ಲು, ಅದ್ರ ಲಿಂಕ್ ಬೇಕಿದ್ರೆ ಹಾಕ್ತೀನಿ. ತುಂಬ ಚೆನ್ನಾಗಿದೆ ಅದಂತೂ. ಸಮ್ಟೈಮ್ಸ್ 650ಗೂ ಸಿಗುತ್ತೆ. ಸಾನು ತೊಗೊಂಡಾಗ 750. ನೋಡಿ ಚೆನ್ನಾಗಿದೆ ಅದು. ಸೊ ಈಗ ನಾವು ಕಂಟಿನ್ಯೂ ಮಾಡ್ತೀವಿ.